ಪ್ರೈಸ್ ಲಾರ್ಡ್ ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯ ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ. ಈ ದಿವಸವು ಸಂದೇಶದ ಭಾಗವನ್ನು ಹೇರಳವಾಗಿ ಆಶೀರ್ವದಿಸಿ ನಿಮ್ಮ ಪ್ರೀತಿ ಸಾಹಿತ್ಯವು ಸಾಧ್ಯವಿಲ್ಲ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂತಹ ನಮಸ್ಕಾರಗಳು. ದೇವರು ಈ ದಿವಸವು ನಿಮ್ಮನ್ನು ಎಲ್ಲಾ ರೀತಿಯಲ್ಲಿಯೂ ಹೇರಳವಾಗಿಯೂ ಆಶೀರ್ವದಿಸಲಿ. ಇವತ್ತಿನ ಸಂದೇಶದ ಭಾಗವು ನೆಹೆಮೀಯ 8ನೇ ಅಧ್ಯಾಯ 11ರಿಂದ. ನೆಹೆಮೀಯ 8:11. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯ. ನೆಹೆಮೀಯ 8:11. ಇದು ದೇವರ ದಿವಸ, ದುಃಖಿಸಬೇಡಿರಿ ಎಂದು ಹೇಳಿ ಜನರನ್ನು ಸಂತೈಸಿದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯ. ಹಾಗೆ ನೋಡಿ, ವಾರದ 7ನೆಯ ದಿವಸ ದೇವರ ದಿವಸ, ಪರಿಶುದ್ಧವಾದ ದಿವಸ. ಆದಿಕಾಂಡ 2ನೇ ಅಧ್ಯಾಯ 1ರಿಂದ 3ರವರೆಗೆ ನೋಡುವಾಗ, ಅಲ್ಲಿಂದ ಅನೇಕ ಕಡೆ ನೋಡುವಾಗ, ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ ಶನಿವಾರ ದಿವಸ ಬಹಳ ನಾವು ಪಶ್ಚಾತ್ತಾಪ ಪಡುವಂತ ದಿವಸವಾಗಿದೆ, ಸಂತೋಷವಾಗಿರಬೇಕಾದಂತ ದಿವಸವಾಗಿದೆ. ಆದ್ರೆ ವ್ಯಸನ ಪಡಬೇಡಿರಿ, ದುಃಖಿಸಬೇಡಿರಿ ಅಂತ ದೇವರಲ್ಲಿ ನಾವು ಪ್ರಾರ್ಥಿಸುವ ದಿವಸ. ಅದು ಪರಿಶುದ್ಧವಾದ ದಿವಸ. ಆ ದಿವಸವನ್ನು ನಾವು ಯಾವಾಗಲೂ ದೇವರ ದಿನವಾಗಿ ಮಾರ್ಪಡಿಸಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ನೋಡಿದ್ದು, ಸ್ಕೂಲ್ ಮಕ್ಕಳಿಗೆ ಕೂಡ ಶನಿವಾರ ಮಧ್ಯಾಹ್ನ ಮೇಲೆ ರಜಾ, ಭಾನುವಾರ ರಜಾ. ಇಡೀ ವರ್ಲ್ಡ್ ಅಲ್ಲಿ ಇದು ಯಾಕಪ್ಪ ಅಂದ್ರೆ, ಶನಿವಾರ ದಿವಸ ಸಬ್ಬತ್ ದಿವಸ. ಯೇಸು ದೇವರು ಮರಣ ಹೊಂದಿ ಸಮಾಧಿ ಮಾಡಿಸಿಕೊಂಡು 7ನೇ ದಿವಸ ಭೂಗರ್ಭದೊಳಗೆ ಇದ್ದಂತ ದಿವಸವಾಗಿದೆ. ಭಾನುವಾರ ಅವರು ಮೃತ್ಯುಂಜಯನಾದಂತ ದಿವಸವಾಗಿದೆ. ಹಾಗೆ ಶನಿವಾರ ಮಧ್ಯಾಹ್ನದ ಮೇಲೆ ಮತ್ತು ಭಾನುವಾರ ಇಡೀ ರಜಾವಾಗಿರೋದು ಇದುವೇ ಕಾರಣವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಆ ದಿವಸ ಏನು ಮಾಡಬೇಕಂದ್ರೆ, ಖಂಡಿತವಾಗಿ ನಾವು ಲಾಭದ ವಿಷಯಕ್ಕೆ ಹೋಗಬಾರದು. ಲಾಭದ ಕೆಲಸಗಳಿಗಾಗಿ, ಇನ್ನೊಬ್ಬರಿಗೆ ಏನಾದ್ರೂ ಕಷ್ಟ, ಸಂಕಟ, ದುಃಖಗಳಿಗೆ ಸಹಾಯ ಮಾಡೋದು, ಒಬ್ಬರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದು, ದಾನ ಧರ್ಮ ಮಾಡುವಂತದ್ದು, ಅಥವಾ ಒಬ್ಬರದು ಎತ್ತ ಕತ್ತೆ ಪ್ರಾಣಿಗಳು ಏನಾದ್ರೂ ಬಿದ್ದಿರೋದನ್ನು ಏಳಿಸಲು ಹೋಗುವಂತದ್ದು, ಯಾರಾದ್ರೂ ಸತ್ತರ ಸಮಾಧಿ ಮಾಡ್ಲಿಕ್ಕೆ ಹೋಗುವಂತದ್ದು, ನಾನಾ ರೀತಿ ಕಷ್ಟ, ಸಂಕಟ, ದುಃಖಗಳಿಗೆ ಸಹಾಯ ಮಾಡಬೇಕು ಹೊರತು ಅವತ್ತು ಅವರವರ ರೈತರಾಗ್ಲಿ, ಅಧಿಕಾರಿಗಳಾಗ್ಲಿ, ಯಾರೇ ಆಗ್ಲಿ ಅವರ ಸಹಾಯದ ಲಾಭದ ಕೆಲಸಕ್ಕೆ ಹೋಗಲೇಬಾರದು. ಇದು ಇವತ್ತು ಕ್ರಿಶ್ಚಿಯನ್ ರಾಷ್ಟ್ರಗಳಲ್ಲಿ ಕೂಡ ವಾರಕ್ಕೆ 5 ದಿವಸ ಕೆಲಸ. ಯಾವಾಗಂದ್ರೆ ಭಾನುವಾರದಿಂದ ಶುಕ್ರವಾರದವರೆಗೆ, ಸೋಮವಾರದಿಂದ ಶುಕ್ರವಾರದವರೆಗೆ, ಶನಿವಾರ ಭಾನುವಾರ ರಜಾ. ಬೆಂಗಳೂರಿನಲ್ಲಿ ಕೂಡ ಒಂದು ಬೈಬಲ್ ಇದು ಪ್ರಿಂಟಿಂಗ್ ಪ್ರೆಸ್ ಇದೆ. ಅಲ್ಲಿ ಕೂಡ ವಾರದಲ್ಲಿ 5 ದಿವಸ, ಸೋಮವಾರದಿಂದ ಶುಕ್ರವಾರದವರೆಗೆ, ಶನಿವಾರ ಮತ್ತು ಭಾನುವಾರ ಅಲ್ಲಿ ರಜೆ. ಇದುವೇ ಇವತ್ತು ಈ ಗ್ರಂಥಗಳಲ್ಲಿ ಕೂಡ ಇರುವಂತದ್ದು. ಇದರ ವಿಷಯಗಳು ಅನೇಕರಿಗೆ ಗೊತ್ತಿಲ್ಲ. ಹಾಗೆ ದುಃಖಿಸಬೇಡಿರಿ, ಜನರನ್ನು ಸಂತೈಸಿದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಂದ್ರೆ ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳುವಂಥದ್ದು, ದೇವರಲ್ಲಿ ಪ್ರಾರ್ಥಿಸುವಂಥದ್ದು, ಇತರರಿಗಾಗಿ ಪ್ರಾರ್ಥಿಸುವಂಥದ್ದು ಈ ದಿವಸವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ. 12ನೇ ವಚನ. ತಮಗೆ ತಿಳಿಯಪಡಿಸಿದ ಮಾತುಗಳನ್ನು ಜನರೆಲ್ಲರೂ ಗಮನಿಸಿ ಹೋಗಿ ಅನ್ನಪಾನಗಳನ್ನು ತೆಗೆದುಕೊಂಡು ಏನೂ ಇಲ್ಲದವರಿಗೆ ಭಾಗಗಳನ್ನು ಕಳಿಸಿ ಬಹಳವಾಗಿ ಸಂತೋಷಪಟ್ಟರು. ನೋಡಿ, ಉಪವಾಸ 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 ಅಂತಂದ್ರೆ, ಯೆಶಾಯ 58ನೇ ಅಧ್ಯಾಯದಲ್ಲಿ ನಿಜವಾದ ಉಪವಾಸ ಅಂದ್ರೆ ಏನು? ಕಷ್ಟ, ಸಂಕಟ, ದುಃಖದಲ್ಲಿ ಇರೋವರಿಗೆ ಅವರಿಗೆ ಸಹಾಯ ಮಾಡುವಂಥದ್ದು, ದಾನ ಧರ್ಮ ಮಾಡುವಂಥದ್ದು, ಅವರಿಗೆ ಸಾಂತ್ವನ ಹೇಳುವಂಥದ್ದು, ದೇವರ ಕೆಲಸವನ್ನ ತಿಳಿಸುವಂಥದ್ದು. ನೀವು ಉಪವಾಸ ಮಾಡಿ ಮಾಡಿ ನಿಮ್ಮ ಶರೀರವನ್ನ ಕುಂದಿಸಿಕೊಳ್ಳಬೇಡಿ ಎಂಬುದಾಗಿ ಕೂಡ ಯೆಶಾಯ 58ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ. ಅದು ಮಾತ್ರ ಅಲ್ಲ, ಇದನ್ನು ನೆನ್ನೆ ಕೂಡ ನಾವು ತಿಳಿದುಕೊಂಡಿದ್ದೇವೆ. ಯೇಸುಸ್ವಾಮಿ 12 ಮಂದಿ ಶಿಷ್ಯರು ಇವರು ಹೊಲದಲ್ಲಿ ದಾಟಿ ಹೋಗ್ತಾ ಇದ್ದಾಗ ಶಿಷ್ಯರು ಗೋಧಿ ತೆನೆಗಳನ್ನು ಮುರಿದು ತಿಂದರು. ಆಗ ಫರಿಸಾಯರು, ಸಬ್ಬತ್ ದಿನವಾದ್ದರಿಂದ ನಿನ್ನ ಶಿಷ್ಯರು ಇಲ್ಲಿ ತಿಂತಾ ಇದ್ದಾರಲ್ಲ ಅಂತ ಹೇಳುವಾಗ ಯೇಸುಸ್ವಾಮಿ ಒಂದು ಮಾತು ಹೇಳಿದ್ರು. ಸಬ್ಬತ್ತಿಗಿಂತಲೂ ಇಲ್ಲಿ ಅದಕ್ಕಿಂತಲೂ ಶ್ರೇಷ್ಠನಾದವನು ನಾನಿದ್ದೇನೆ. ದಾವೀದನು ಅವನಿಗೆ ಹೊಟ್ಟೆಸ್ದಾಗ ಜೆರುಸಲೇಮಿನಲ್ಲಿ ದೇವಾಲಯದಲ್ಲಿ ಯಾಜಕರು ತಿನ್ನಬೇಕಾದ ನೈವೇದ್ಯವನ್ನು ತಿನ್ನಲಿಲ್ಲವೇ ಎಂಬುದಾಗಿ. ಅಂದರೆ ದೇವರು ಆಹಾರ ಕೊಟ್ಟಿರೋದು ಮನುಷ್ಯನ ಜೀವಿತಕ್ಕೋಸ್ಕರ. ದೇವರ ನಾಮಕ್ಕೆ ಸ್ತೋತ್ರ. ಅಂದ್ರೆ ಆರೋಗ್ಯ ಸರಿ ಇದ್ರೆ
ಅಥವಾ ಸರಿಯಾಗಿ ಮಾಡೋದಾದ್ರೆ ಮಾಡಿ, ಉಪವಾಸ ಅಂತ ಹೇಳಿ ಖಂಡಿತವಾಗಿ ಪಾಪ ಪರಿಹಾರಗಳನ್ನ ಅಲ್ಲಿ ಬಗೆಪರಿಹರಿಸ್ಕೊಳಕ್ ಆಗುವುದಿಲ್ಲ. ವೃತ ಅಂತ ಹೇಳ್ಕೊಂಡು. ಯಾಕೆಂದ್ರೆ ವೃತ ಮಾಡಿದ್ರು ಕೂಡ ಮಾತಾಡೋದು ಬರೀ ಲೋಕದ ವಿಷಯಗಳು, ಬೇಡದಗಳು, ಮಾಡೋ ಕೆಲಸಗಳು ಬೇರೆ, ಹೊಟ್ಟೆ ಕಿಚ್ಚು, ದಗ, ಮೋಸ, ಅನ್ಯಾಯ, ಇತರರಿಗೆ ಬೈಯೋದು, ಶಾಪ ಹಾಕೋದು ಮಾಡ್ತಾರೆ. ಆಗ ಉಪವಾಸ ಎಲ್ಲಿ ಹೋಯಿತು? ಏನು ಪ್ರಯೋಜನ ಬರಲಿಲ್ಲ. ಆಯ್ತು, ಒಂದು ದಿವಸ ಉಪವಾಸ ಮಾಡಿದ್ರೆ ಸಾಕು ವಾರದಲ್ಲಿ. ಆದ್ರೆ ಬಾಕಿ ದಿವಸ ಎಲ್ಲ ಬೇಕಾದಾಗಿ ಏನೇನೋ ಅನ್ಯಾಯ, ಅನಾಚಾರ, ಲೋಕದ ವಿಷಯಗಳನ್ನ ಮಾಡ್ತಾರೆ. ಆಗ ಇವರ ಉಪವಾಸ ಎಲ್ಲಿ ಹೋಯ್ತು? ಇಲ್ಲ. ಅದಕ್ಕೆ ಅಲ್ಲಿ ಹೇಳಿದ್ದು ಉಪವಾಸ ಬೇಡ. ಖಂಡಿತವಾಗಿ ಏನಾಗಿದೆ ಅಂದ್ರೆ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಅಂತೇಳಿ ಮತ್ತಾಯ 25:35-40 ಓದುವಾಗ, ಇಂತಿಂಥವರಿಗೆ ದಾನ ಧರ್ಮ ಮಾಡಿದ್ರೆ ಕುಂಟ್ರು ಮೋಟ್ರು ಕಿರುಡರು, ಅನಾಥ ವಿಧವೆಯರು, ಅನಾಥ ವೃದ್ಧರು, ಅನಾಥ ಮಕ್ಕಳು, ನಾನಾ ರೀತಿ ಕಷ್ಟ ಸಂಕಟ ದುಃಖ ಇಲ್ಲದವರಿಗೆ, ಮದುವೆ ಮಾಡ್ಲಿಕ್ಕೆ ಇಲ್ಲದವರಿಗೆ, ಮನೆ ಕಟ್ಟಲಿಕ್ಕೆ ಇಲ್ಲದವರಿಗೆ, ವಿದ್ಯಾಭ್ಯಾಸ ಇಲ್ಲದವರಿಗೆ, ಆಸ್ಪತ್ರೆ ಹೋಗ್ಲಿಕ್ಕೆ ಇಲ್ಲದವರಿಗೆ, ಅಲ್ಲಿ ರೋಗಿಗಳಿಗೆ ಹೋಗಿ ನಾನಾ ಹಣ್ಣು ಹಂಪಲು ವಿತರಣೆ ಮಾಡೋದು, ದುಡ್ಡಲ್ಲಿ ಸಹಾಯ ಮಾಡುವಂಥದ್ದು, ಇದುವೇ ನಿಜವಾದ ಉಪವಾಸ. ಇದುವೇ ದೇವರ ಕೆಲಸವಾಗಿದೆ. ಅದು ಬಿಟ್ಟು ಉಪವಾಸ ತಿಳ್ಕೊಂಡು ಇದ್ದು ಏನೇನು ಅನ್ಯಾಯ ಮಾಡಿದ್ರೆ ದೇವರು ಇದಕ್ಕೆ ಮೆಚ್ಚೋನಲ್ಲ. ಅದಕ್ಕೆ ಹೊಸೆಯ 6ನೇ ಅಧ್ಯಾಯ 6, ಮತ್ತಾಯ 9ನೇ ಅಧ್ಯಾಯ 13ನೇ ವಚನದಲ್ಲಿ ಕೂಡ ಅದನ್ನೇ ಹೇಳಿದ್ದು. ನನಗೆ ನಿಮ್ಮ ಯಜ್ಞ ಬೇಡ, ಕರುಣೆ ಬೇಕು ಅಂತೇಳಿ. ಅಂದ್ರೆ ಯಜ್ಞ, ಪೂಜೆ, ಪುಷ್ಕರ, ಬಲಿ, ಅದು ಇದು ಯಾವುದು ಬೇಕಾಗಿಲ್ಲ. ಯಾಕೆಂದ್ರೆ ಮಾಡೋದು ಬರೀ ಅನಾಚಾರಗಳನ್ನ ಮಾಡಿಕೊಂಡು ದೇವರ ಮಾತುಗಳಿಗೆ ವಿರುದ್ಧವಾಗಿ ನಡ್ಕೊಂಡು ಪೂಜೆ ಪುಷ್ಕರ ಮಾಡಿದ್ರು, ಎಲ್ಲೆಲ್ಲಿಗೂ ಎಷ್ಟೋ ದುಡ್ಡು ಖರ್ಚು ಮಾಡ್ಕೊಂಡು ಹೋದ್ರು, ಏನೇ ಮಾಡ್ಕೊಂಡು ಬಂದ್ರು, ಏನು ಪ್ರಯೋಜನ ಬರುವುದಿಲ್ಲ. ದೇವರ ದರ್ಶನವಾದ ಮೇಲೆ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿದಾಗ, ಅವರವರ ಮನೆಯಲ್ಲಿ ಕೆಲಸಕ್ಕೆ ಹೋದಲ್ಲಿ ಎಲ್ಲಿ ಪ್ರಾರ್ಥಿಸಿದ್ರು ದೇವರಲ್ಲಿದ್ದಾನೆ. ದೇವರ ಸ್ತೋತ್ರವಾಗಲಿ. ಈಗ ಆದಾಮ ಹವ್ವಳೊಂದಿಗೆ ಮಾತಾಡುವಾಗ ದೇವಾಲಯ ಇತ್ತ, ಜೆರುಸಲೇಮ್ ಇತ್ತ, ದೇವರ ಸ್ತೋತ್ರವಾಗಲಿ. ಖಂಡಿತವಾಗಿ ಇಲ್ಲ. ಅಬ್ರಹಾಂ, ಇಸಾಕ್, ಯಾಕೋಬನೊಂದಿಗೆ ಮಾತನಾಡಿದ್ರು, ನೋಹನೊಂದಿಗೆ ಮಾತನಾಡಿದ್ರು, ಅನೇಕ ಪ್ರವಾದಿಗಳೊಂದಿಗೆ ಮಾತನಾಡಿದ್ರು. ಆವಾಗ ದೇವಾಲಯದಲ್ಲಿ ದರ್ಶನ ಕೊಟ್ರ? ಎಲ್ಲಿಯಾದ್ರೂ ಹುಡುಕಿಕೊಂಡು ಹೋದ್ರ? ಯಾಕೋಬನು ಅವರ ಮಾವನ ಮನೆಗೆ, ಲಾಬಾನನ ಮನೆಗೆ ಹೋಗುವ ಕಾಡುಗಳಿಗೆ ಯಾಕೋಬನಿಗೆ ದರ್ಶನ ಕೊಡ್ಲಿಲ್ವೋ? ಅಪೊಸ್ತಲನಾದ ಪೌಲನಿಗೆ ಅವರು ಆ ಸ್ಥಳದಲ್ಲಿ ಎಲ್ಲಿ 3 ದಿವಸ ಉಪವಾಸವಿದ್ದಾಗ ದಾರಿಲಿ ತಾನೇ ಕೊಟ್ಟಿದ್ದು. ಅಲ್ಲಿ ಜೆರುಸಲೇಮಿಗೆ ಹೋದ್ರ? ದೇವಾಲಯಕ್ಕೆ ಹೋದ್ರ? ಇಲ್ಲ. ದೇವ್ರ ನಮಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಇವತ್ತು ಖಂಡಿತವಾಗಿ ಏನಂದ್ರೆ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುವುದೇ ಬಹಳ ಮುಖ್ಯ. ಅದುವೇ ಪಾಪ ಪರಿಹಾರ. ಇವರಲ್ಲಿ ಏನ್ ಮಾಡಿದ್ರು? ಅನ್ನಪಾನಗಳನ್ನ ತೆಗೆದುಕೊಂಡು ಏನು ಇಲ್ಲದವರಿಗೆ ಭಾಗಗಳಾಗಿ ಕಳುಹಿಸಿ ಬಹಳವಾಗಿ ಸಂತೋಷ ಪಟ್ಟರು. ಹಾಗೆ ಇವತ್ತು ನಮ್ಮಲ್ಲಿ ಇರುವುದನ್ನ ಯಾರು ಕಷ್ಟ ಸಂಕಟ ದುಃಖದಲ್ಲಿದ್ದಾರೋ ಅವರಿಗೆ ಕೊಟ್ಟು, ದೇವರೇ ನನ್ನ ಕೈಯಲ್ಲಿ ನೀನು ಕೊಡಿಸಿದಕ್ಕಾಗಿ ನಿನಗೆ ಸಂತೋಷಪ್ಪ ಅಂತೇಳಿ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಬೇಕು. ಅವರನ್ನು ಕೂಡ ಕ್ಷಮಿಸು, ಅವರನ್ನು ಆಶೀರ್ವದಿಸುವಂತ ಅಂಥವರಿಗಾಗಿ ನಾವು ಪ್ರಾರ್ಥಿಸಬೇಕು. ಏನು ಇಲ್ಲದಿದ್ರೆ ಇಲ್ಲ. ಕೊಡುವುದಾದರೆ ಸರಿಯಾಗಿ ಒಳ್ಳೆಯದನ್ನೇ ಕೊಡಬೇಕು, ಕೆಟ್ಟದನ್ನ ಕೊಡಬಾರದು. ಕಾಯಿನನ್ನು ಏನ್ ಮಾಡ್ದ? ಕೆಟ್ಟದನ್ನ ಕೆಲವನ್ನ ತಂದು ಕೊಟ್ಟು ಶಾಪಗ್ರಸ್ತನಾದ. ಅದೇ ರೀತಿ ಕೆಟ್ಟದನ್ನ ಕೆಲವನ್ನ ತಂದು ನಮಗೆ ಬೇಡದವ್ರನ್ನ ಕೊಡುವುದಾದ್ರೆ ಅಂತವ್ರು ಖಂಡಿತವಾಗಿ ಶಾಪ ಹೊಂದಿಕೊಳ್ಳುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಕೊಡೋದಾಗದು ಒಳ್ಳೆಯದೇ, ಸಂತೋಷವಾಗಿ ಕೊಡಬೇಕು. ದೇವರು ಅದಕ್ಕೆ ಮೆಚ್ಚುವರಾಗಿರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಕೆಲವರು ಆಶ್ರಮಕ್ಕೆ ಬಟ್ಟೆಗಳನ್ನ ಕೊಡ್ತಾರೆ. ಅವರ ಮಕ್ಕಳು ಮರಿ ಅವರು ಹರಿದು ಹೋಗಿದ್ದು, ಹಳೇ ಪಳೆದು ಹರಿದು ಹೋಗಿದ್ದನ್ನ ತೀರಾ ತಗೊಂಡೋಗಿ ಆಶ್ರಮಕ್ಕೆ ಕೊಡು ಅಂತ ಕೊಡ್ತಾರೆ. ಖಂಡಿತವಾಗಿ ದೇವರು ಅದನ್ನು ಮೆಚ್ಚುವುದೇ ಇಲ್ಲ. ಆ ಹಳೆ ಪಾಳೆದನ್ನ ನೀನು ಹಾಕೋ, ನೀವು ಗಂಡ ಹೆಂಡತಿ ಮಕ್ಕಳು ಹಾಕೊಳ್ಳಿ, ಅಲ್ಲಿ ಕೊಡೋದು ಒಳ್ಳೇದನ್ನ ಕೊಡಿ. ಅದರಲ್ಲಿ ಅದೇ ಹೆಬೇರನ ಕಾಣಿಕೆಯಾಗಿದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಬ್ಬರಿಗೆ ಊಟ ಕೊಡುವುದಾದ್ರೆ ಒಳ್ಳೇದನ್ನ ಕೊಡು. ಹಳಸಿ ಹೋಗಿದ್ದನ್ನ ಹಾಳಾಗಿದ್ದನ್ನ ನೀವೆಲ್ಲ ಕೈ ಹಾಕಿ ತಿಂದು ಉಳಿದಿದ್ದನ್ನ ಕೊಡೋದಲ್ಲ. ಅವ್ರು ಎಂಥವರೇ ಆಗಿರ್ಲಿ, ಕನಿಷ್ಠರಾದವರೇ ಆಗ್ಲಿ, ಅವರಿಗೆ ಒಳ್ಳೆಯದನ್ನೇ ಕೊಡಬೇಕು. ಇವತ್ತು ಕೆಲವರು ಸಭೆಗಳಲ್ಲಿ ಕಾಣಿಕೆ ಹಾಕ್ತಾರೆ, ಹರಿದು ಹೋದ ನೋಟನ್ನ ತಂದು ಹಾಕ್ತಾರೆ. ಅದಕ್ಕೂ ದೇವರು ಮೆಚ್ಚೋದಿಲ್ಲ. ಬದಲಾಗಿ ದೇವರ ದೃಷ್ಟಿಯಲ್ಲಿ ಅವರು ಶಾಪಗ್ರಸ್ತರಾಗ್ತಾರೆ. ಒಳ್ಳೆಯ ನೋಟನ್ನೇ ಹಾಕು, ಮನಸ್ಸಿಲ್ಲದನ್ನ ಹಾಕ್ಲಿಕ್ಕೆ ಹೋಗ್ಬೇಡ. ಅದೇ ರೀತಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕೊಡುವಂಥದ್ದು ಎಲ್ಲವೂ ಒಳ್ಳೇದಾಗಿರ್ಬೇಕು. ಅದುವೇ ಏನ್ ಮಾಡ್ದ? ಹೆಬೇಳ ಸರಿಯಾಗಿ ಎಲ್ಲವನ್ನು ಯಜ್ಞವಾಗಿ ಅರ್ಪಿಸಿದ ಪರಿಶುದ್ಧವಾದ ಕುರಿಯನ್ನ
ಅಂದ್ರೆ ಪರಿಶುದ್ಧವಾದ ವಸ್ತುವನ್ನ ದೇವರಿಗೆ ಸಮರ್ಪಿಸಿ. ಅನೇಕರು ದವಸ ಧಾನ್ಯಗಳನ್ನ ತಗೊಂಡು ಬರ್ತಾರೆ, ಅಲ್ಲಿ ಜಲ್ಲು ಪಳ್ಳು ಕೆಟ್ಟು ಹೋಗಿದ್ದು ಯಾವುದಕ್ಕೂ ಬೇಡ ಅಂಥದನ್ನ ಕೊಡ್ತಾರೆ. ಆಮೇಲೆ ಒಬ್ಬೊಬ್ರು ಊಟ ಕೊಡುವಾಗ ತನ್ನ ಮಕ್ಕಳಿಗೆ ಒಂದು, ಗಂಡನಿಗೆ ಒಂದು, ಇತರರಿಗೆ ಒಂದನ್ನ ಮಾಡ್ತಾರೆ ಒಂದೊಂದು ಸ್ತ್ರೀಯರು. ಅದೇ ರೀತಿ ಕೂಡ ಈಗ ನನಗೆ ಉದಾಹರಣೆಗೆ ಒಂದ್ಸಲ ಒಂದು ಸ್ತ್ರೀಯು ಒಂದ್ಸಲ ಮೀನು ಸಾರು ತಂದು ಕೊಟ್ಟರು. ಅವರಲ್ಲಿ ಮೀನು ಸಾರು ಇಲ್ಲಿ ನೋಡಿ, ಅದು ಬರೀ ಎರಡು ತಲೆ ಮತ್ತೆ ಬಾಲದ ಒಂದು ಕಡೆ ಪೀಸನ್ನು ತಂದು ಕೊಟ್ಲು. ತೆಕೋ ಬ್ರದರ್ ಅಂತ ಆಯ್ತು. ಆಮೇಲೆ ಮತ್ತೊಂದ್ಸಲ ಏನಾಗಿದೆ, ಮತ್ತೆ ಬರೀ 2 ತಲೆ ಹಾಕಿ ಸಾರು ಹಾಕಿ ತಂದು ಕೊಟ್ಲು. ಏನೇನೋ ದವಸ ಧಾನ್ಯಗಳಲ್ಲಿ ಕೊಡ್ತಾರೆ, ತೆಕೋ ಕಾಣಿಕೆ ಅಂತೇಳಿ, ಬರೀ ಬೇಡ ಅದನ್ನೇ. ಆದ್ರೆ ಅದನ್ನ ಹೇಳಬಾರ್ದು, ಅವರ ಪರಿಸ್ಥಿತಿ ಹೇಗಾಯ್ತು, ಎಲ್ಲಿಗಾಯ್ತು, ಏನಾಯ್ತು ಅಂತೇಳಿ ಹೆಚ್ಚಂಶ ಕಾಯಿನ ಹಾಗೆ ಆಗಿಬಿಟ್ಟಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಎಷ್ಟು ಹೇಳಿದ್ರು ತಿದ್ದುಕೊಳ್ಳೋದಿಲ್ಲ, ಬದಲಾಗಿ ನನ್ನ ಮೇಲೆ ವಿರುದ್ಧವಾಗಿ ಬಂದಿದ್ದಾರೆ. ಬರ್ತಲೆದೀಗ ಸುಮ್ಮನೆ ಬಹಳ ಮೌನವಾಗಿದ್ದೇನೆ. ಆದ್ದರಿಂದ ನನ್ನ ಸಹೋದರ ಸಹೋದರರೇ, ಕೊಡುವಂಥದ್ದು ಚೆನ್ನಾಗಿ ಕೊಡಬೇಕು. ಕಾರಣ ಯಾಕೆಂದರೆ ಸರ್ವ ಸೃಷ್ಟಿ ಎಲ್ಲವೂ ದೇವರದ್ದೇ, ನಮಗೆ ಮನುಷ್ಯರಿಗಾಗಿ. ಅದಕ್ಕೆ ಎಲ್ಲವನ್ನ ಉಂಟು ಮಾಡಿ ಕೊನೆಗೆ ಮನುಷ್ಯನನ್ನ ಉಂಟು ಮಾಡಿದ್ದು. ಒಂದು ಗಂಡಿನಿಂದ ಒಂದು ಹೆಣ್ಣನ್ನು ಉಂಟು ಮಾಡಿದ್ದು ಅದಕ್ಕೆ. ಆಗ ನಮಗೆ ಇವತ್ತು ಎಲ್ಲವನ್ನು ಇಟ್ಟಿರೋದು ಯಾರು? ಆ ಭಗವಂತನ, ಪರಮಾತ್ಮನು, ಸರ್ವ ಸೃಷ್ಟಿಕರ್ತನಾದಂಥ ದೇವರ ಯೇಸು ಕ್ರಿಸ್ತನು, ಅಲ್ಲಾಹ್ ಅಕ್ಬರು ಇಟ್ಟಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗಿರುವಾಗ ನಾವು ದೇವರ ಮಾತಿಗೆ ವಿಧೇಯರಾಗಿ ಜೀವಿಸಿದರೆ ಮಾತ್ರ ನಾವು ಮತ್ತು ನಮ್ಮ ಮಕ್ಕಳು, ಕುಟುಂಬವೇ ಆಶೀರ್ವಾದ ಹೊಂದಲು ಸಾಧ್ಯ. ಇಲ್ಲದ್ರೆ 2 ಮನಸ್ಸುಳ್ಳವರಾದ್ರೆ, ಮನಸ್ಸು ಒಂದು ಹೃದಯದಲ್ಲಿ ಕೆಟ್ಟದ್ದು, ಮನಸ್ಸಿನಲ್ಲಿ ಕೆಟ್ಟದ್ದು, ಬಾಯಿ ಮಾತ್ರ ಬಹಳ ಶುದ್ಧವಾಗಿದ್ದರೆ ಸಾಲದು. ನಡೆ ನುಡಿ ಕ್ರಿಯೆಗಳಲ್ಲಿ ಪ್ರತಿ ಒಂದರಲ್ಲಿ ಕೂಡ ನಾವು ಶುದ್ಧರಾಗಿರಬೇಕು. ಹಾಗಾದ್ರೆ ಮಾತ್ರ ಆಶೀರ್ವಾದವನ್ನ ಹೊಂದಿಕೊಳ್ಳಬಹುದು. ಹಾಗೆ ನೋಡಿ, ಅವರು ಏನು ಇಲ್ಲದವರಿಗೆ ಭಾಗಗಳನ್ನು ಕಳುಹಿಸಿ ಬಹಳವಾಗಿ ಸಂತೋಷ ಪಟ್ಟರು. ಇಲ್ಲದವರಿಗೆ ಆದ್ರೆ ಇಲ್ಲ, ಇದ್ದವರು ಕೊಡೋದನ್ನ ಸಂತೋಷವಾಗಿ ಕೊಡಬೇಕು. ದೇವರ ನಾಮಕ್ಕೆ ಸ್ತೋತ್ರ. ಹಲ್ಲೆಲೂಯಾ. ಈಗ 9ನೇ ಅಧ್ಯಾಯ 1ರಿಂದ, ನೆಹೆಮೀಯ 9ನೇ ಅಧ್ಯಾಯ 1ರಿಂದ ಓದಿಕೊಳ್ಳೋಣ. ಈ ಒಂದು ಅಧ್ಯಾಯ ಪೂರ್ತಿ ಪಾಪ ನಿವೇದನೆ ಮಾಡುವಂಥದ್ದು, ದೇವರಲ್ಲಿ ನಮ್ಮ ಪಾಪಗಳನ್ನ ಒಪ್ಪಿಕೊಳ್ಳುವಂಥದ್ದು, ಪಾಪಗಳನ್ನ ಪರಿಹರಿಸಿಕೊಳ್ಳುವಂಥದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದನ್ನ ತಿಳಿದುಕೊಳ್ಳೋಣ. 9ನೇ ಅಧ್ಯಾಯ 1ರಿಂದ. ಅದೇ ತಿಂಗಳಿನ 24ನೆಯ ದಿನದಲ್ಲಿ ಇಸ್ರೇಲರು ಉಪವಾಸವಾಗಿದ್ದು ಗೋಣಿತಟ್ಟನ್ನು ಕಟ್ಟಿಕೊಂಡು ತಲೆಯ ಮೇಲೆ ಮಣ್ಣು ಹಾಕಿಕೊಂಡು ನೆರೆದು ಬಂದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯಾ. ಇದನ್ನು ನೋಡಿ, 8ನೇ ಅಧ್ಯಾಯ 18ನೇ ಒಂದು ವಚನವನ್ನು ಕೂಡ ಓದಿಕೊಳ್ಳೋಣ. 8:18. ಯಜ್ಞನು ಮೊದಲನೆಯ ದಿನದಿಂದ ಕಡೆಯ ದಿನದವರೆಗೆ ಪ್ರತಿದಿನವೂ ದೇವರ ಧರ್ಮಶಾಸ್ತ್ರವನ್ನು ಜನರಿಗೋಸ್ಕರ ಪಾರಾಯಣ ಮಾಡುತ್ತಿದ್ದನು. 7 ದಿನಗಳವರೆಗೂ ಜಾತ್ರೆ ನಡೆಯಿತು. ನೇಮದ ಪ್ರಕಾರ 8ನೇ ದಿನದಲ್ಲಿ ದೇವಾರಾಧನೆಗಾಗಿ ಸಭೆ ಕೂಡಿತು. ದೇವರ ಸ್ತೋತ್ರ. ಇದು ಜಾತ್ರೆ ಹಳೆ ಒಡಂಬಡಿಕೆಯಲ್ಲಿ ಇತ್ತು, ಹೊಸ ಒಡಂಬಡಿಕೆಯಲ್ಲಿ ಬರುವಾಗ ಜಾತ್ರೆ ಇಲ್ಲ. ಅದರಲ್ಲಿ 8ನೇ ದಿನದಲ್ಲಿ ಏನಾಯ್ತು? ದೇವರಾಧನೆಗಾಗಿ ಸಭೆ ಕೂಡಿತು. ದೇವರ ನಾಮಕ್ಕೆ ಸ್ತೋತ್ರ. 7 ದಿವಸ ಕಳೆಯಿತು. 8ನೇ ದಿವಸದಲ್ಲಿ ಕೂಡ ಅಲ್ಲಿ ಸಭೆ ಸೇರಿತು. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಇದರ ಅರ್ಥ ಏನಪ್ಪಾ ಅಂದ್ರೆ, 7ನೇ ದಿನ ಶನಿವಾರ ಕೂಡ ಸಭೆ ಸೇರ್ತಾರೆ, 8ನೇ ದಿವಸ ಕೂಡ ಅಂದ್ರೆ ಭಾನುವಾರ ಕೂಡ ಸಭೆ ಸೇರಬಹುದು. ಆದ್ರೆ ಸಬ್ಬತ್ ದಿವಸ ಶನಿವಾರ, ಭಾನುವಾರ ಮಹಿಮೆಯ ದಿವಸವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಅಲ್ಲಿ ಸಭೆಯಾಗಿ ಯಜ್ಞನವರಿಗೆ ಸರಿಯಾಗಿ ಬೋಧನೆಯನ್ನ ಮಾಡ್ತಾ ಇದ್ದ. ಹಾಗೆ ಇವತ್ತು ಸಭೆಯನ್ನು ನಡೆಸುವವರು ಖಂಡಿತವಾಗಿ ಸರಿಯಾಗಿ ಇದ್ದ ವಿಷಯವನ್ನ ಇದ್ದಾಗಿ ಹೇಳಿಕೊಂಡು ಸಭೆ ನಡೆಸಬೇಕು, ಜನಗಳನ್ನ ಎಚ್ಚರಿಸ್ತಾ ಇರಬೇಕು ಅಂತ ಇದರ ಅರ್ಥವಾಗಿದೆ. 9:1. ಅದೇ ತಿಂಗಳಿನ 24ನೆಯ ದಿನದಲ್ಲಿ ಇಸ್ರಾಯೇಲರು ಉಪವಾಸವಾಗಿದ್ದು ಗೋಣಿತಟ್ಟನ್ನು ಕಟ್ಟಿಕೊಂಡು ತಲೆಯ ಮೇಲೆ ಮಣ್ಣು ಹಾಕಿಕೊಂಡು ನೆರೆದು ಬಂದರು. ಇಸ್ರಾಯೇಲರು ಏನ್ ಮಾಡಿದ್ರು? ಗೋಣಿತಟ್ಟು ತಲೆ ಮೇಲೆ ಮಣ್ಣು ಹಾಕಿಕೊಂಡು ನೆರೆದು ಬಂದರು. ಯಾಕೆಂದ್ರೆ ಯಜ್ಞನವರ ತಪ್ಪುಗಳನ್ನು ತಿಳಿಸಿದಾಗ, ದೇವರ ವಿಷಯವನ್ನು ತಿಳಿಸಿದಾಗ ಅವರ ತಪ್ಪು ಅವರಿಗೆ ಅರ್ಥವಾಯಿತು. ಆಗ ಅವರು ಗೋಣಿತಟ್ಟನ್ನು ಉಟ್ಟುಕೊಂಡು ತಲೆಯ ಮೇಲೆ ಮಣ್ಣು ಹಾಕೊಂಡು ನೆರೆದು ಬಂದರೆ, ನಾವು ಪಾಪಿಗಳಪ್ಪ ಅಂತೇಳಿ ದೇವರಲ್ಲಿ ಅಲ್ಲಿಯವರೆಗೆ ಅವರು ತಗ್ಗಿಸಿಕೊಂಡರು. ದೇವರ ನಾಮಕ್ಕೆ ಸ್ತೋತ್ರ. ಹಲ್ಲೆಲೂಯಾ. ಆದ್ರೆ ಇವತ್ತು ಗೋಣಿತಟ್ಟು ಉಟ್ಟುಕೊಳ್ಳಿ, ಮಣ್ಣು ಹಾಕೊಳ್ಳಿ ಅಂತೇಳಿ ಇವತ್ತಿನವರಿಗೆ ಅದನ್ನ ಅವಶ್ಯ ಇಲ್ಲ. ಆದ್ರೆ ಸಂಪೂರ್ಣವಾಗಿ ನಮ್ಮನ್ನು ನಾವೇ ತಗ್ಗಿಸಿಕೊಂಡು ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಾವು ದೇವರ ಬಳಿ ಒಂದು ಪಶ್ಚಾತ್ತಾಪ ಪಟ್ಟು
ನಮ್ಮ ಐಶ್ವರ್ಯ, ಆಡಂಬರ, ಲೋಕದ ವಿಷಯ, 10 ದಶಾಜ್ಞೆಗಳಿಗೆ ವಿರುದ್ಧವಾಗಿ ನಡೆಯುವಂಥದ್ದು, ಎಲ್ಲಾ ವಾಕ್ಯಗಳಿಗೆ ವಿರುದ್ಧವಾಗಿ ನಡೆಯುವಂಥದ್ದನ್ನು ಬಿಟ್ಟು ಪಶ್ಚಾತ್ತಾಪ ಪಟ್ಟು ಎಷ್ಟೇ ದೊಡ್ಡ ಐಶ್ವರ್ಯವಂತರು ಆಗಿರಬಹುದು, ದೇವರ ಬಳಿಗೆ ಬಂದು ಸರಿಪಡಿಸಿಕೊಂಡ್ರೆ ಮಾತ್ರದಲ್ಲಿ ಪಾಪ ನಿವೇದನವಾಗ್ತದೆ. ನೆರೆದು ಅಲ್ಲಿಗೆ ಬಂದರು. ಅದಲ್ಲದೆ ಇವತ್ತು ನಾನಾ ಥರದ ಬಟ್ಟೆಗಳು ಹಾಕಿಕೊಂಡು ಸ್ಟೈಲಿಗಾಗಿ ಇವತ್ತು ಕಟ್ಟಿಂಗಲ್ಲಿ ಸ್ಟೈಲ್ ಮಾಡೋರಿದ್ದಾರೆ, ಗಡ್ಡ ಮೀಸದಲ್ಲಿ ಸ್ಟೈಲ್ ಮಾಡೋರಿದ್ದಾರೆ. ಯಾರು ಸೇವಕರುಗಳಿಗೆ ಜಾಸ್ತಿ ಇವತ್ತು ಆ ನಾನಾ ಥರದ ಬಟ್ಟೆಗಳನ್ನ ಬಣ್ಣ ಬಳ್ಕೊಂಡು ನಾನಾ ಥರದಲ್ಲಿ ಬರ್ತಾ ಇದ್ದಾರೆ. ಖಂಡಿತವಾಗಿ ದೇವರು ಮೆಚ್ಚುವುದಿಲ್ಲ. 1 ಸಮುವೇಲ 16ನೇ ಅಧ್ಯಾಯ 7ನೇ ವಚನ ನೋಡುವಾಗ ಅವರ ಅಂದ ಚಂದಗಳನ್ನು ನೋಡಬೇಡ, ಅವರನ್ನು ನಾನು ತಳ್ಳಿ ಬಿಟ್ಟಿದ್ದೇನೆ ಅಂತೇಳಿ ಇಸ್ರೇಲರಿಗೆ ಸಮುವೇಲನ ಮುಖಾಂತರ ಹೇಳಿದರು. ಹಾಗೆ ಸಭೆಗಾಗಿ ಬರುವಾಗ ಇತರ ಅಂದ ಚಂದ ಅವರನ್ನು ಅವರೇ ಏರಿಸಿಕೊಂಡು ಯಾವಾಗ ಬರ್ತಾರೋ ನನಗೆ ಒಳ್ಳೆ ಘನ ಗೌರವ ಸಿಕ್ಕಬೇಕು, ಬಟ್ಟೆಗಳು ಹೀಗಿರ್ಬೇಕು, ಸೌಜು ಹೀಗಿರ್ಬೇಕು, ಇನ್ಸೆಂಟ್ ಹೀಗೆ ಮಾಡಬೇಕು, ಗಡ್ಡ ಹೀಗಿರ್ಬೇಕು, ಮೀಸ ಹೀಗಿರ್ಬೇಕು, ಕಟ್ಟಿಂಗ್ ಹೀಗಿರ್ಬೇಕು ತಿರ್ಗ ಸ್ಟೈಲ್ ಮಾಡ್ಕೊಂಡು ಬರ್ತಾರೋ ಅಂಥವ್ರನ್ನ ದೇವರು ತಳ್ಳಿ ಬಿಟ್ಟಿದ್ದಾರೆ ಅಂತ ಇದ್ರತ್ತ. ಅದಕ್ಕೆ ದೇವರು ಏನ್ ಮಾಡಿದ್ರು, ದಾರಿ ಬದಿಯಲ್ಲಿ ಹುಟ್ಟಿ ಗೋಧಲಿಯಲ್ಲಿ ಮಲಗಿಸಿಕೊಂಡ್ರು. ಅನೇಕ ಬಡ ಬಗ್ಗರಲ್ಲಿಗೆ, ಕುರುಡರಲ್ಲಿಗೆ, ಕುಂಟರಲ್ಲಿಗೆ, ಕುಷ್ಠರೋಗಿಯಲ್ಲಿಗೆ, ಪಾರ್ಶ್ವರೋಗಿಗಳಿಗೆ, ದೆವ್ವ ಹಿಡಿದವರಲ್ಲಿಗೆ, ಜ್ವರ ಹಿಡಿದವರಲ್ಲಿಗೆ, ಕುಂಟನ ಹತ್ರ ನಾನಾ ರೀತಿಯಲ್ಲಿ ಹೋಗಿ ದೇವರು ಮಾಡಿದ ಕಾರ್ಯ ಅದು ಇದೇ ಕೆಲಸವನ್ನು ಇವತ್ತು ನಾವು ಮಾಡಬೇಕಾಗಿದೆ. ದೇವರನ್ನ ಅಲ್ಲಿಯವರೆಗೆ ನಮ್ಮನ್ನು ನಾವು ತಗ್ಗಿಸಿಕೊಳ್ಳಬೇಕಾಗಿದೆ ಅಂತ ಇದರ ಅರ್ಥವಾಗಿದೆ. ಅಲ್ಲಿಯವರೆಗೆ ಇದರ ಅರ್ಥವಾಗಿದೆ. 9:2 ಇಸ್ರೇಲ್ ಸಂತಾನದವರು ಎಲ್ಲ ಅನ್ಯ ಕುಲದಿಂದ ತಮ್ಮನ್ನು ಬೇರ್ಪಡಿಸಿಕೊಂಡು ನಿಂತು ತಮ್ಮ ಪಾಪಗಳನ್ನು, ತಮ್ಮ ಪಿತೃಗಳ ಪಾಪಗಳನ್ನು ಆತನಿಗೆ ಅರಿಕೆ ಮಾಡಿದರು. ನೋಡಿ, ಇಸ್ರೇಲರು ಬಂದು ಏನ್ ಮಾಡಿದ್ರಲ್ಲಿ ಆತನಿಗೆ ಅರಿಕೆ ಮಾಡಿದ್ರು ಅಂದ್ರೆ ದೇವರಿಗೆ ಅವರು ಮತ್ತು ಅವರ ಪಾಪಗಳ ಮತ್ತು ಅವರ ಹಿರಿಯರ ಪಾಪಗಳನ್ನು ಕೂಡ ಅರಿಕೆ ಮಾಡಿದರು. ಎಜ್ರನು ಹಿಂದೆ ನಾವು ನೆನ್ನೆ ಕೂಡ ನೋಡ್ಕೊಂಡಿದ್ದೆ, ನೆಹಮ್ಯನವರ ದೇವರ ವಿಷಯವನ್ನು ಸರಿಯಾಗಿ ಬೋಧನೆ ಮಾಡಿದಾಗ ಅವರಿಗೆ ಗೊತ್ತಾಯ್ತು, ಇದು ನಮ್ಮ ಪಾಪಗಳು, ಆಮೇಲೆ ನಮ್ಮ ಹಿರಿಯರು ಕೂಡ ಈ ರೀತಿ ಪಾಪ ಮಾಡಿದ್ದಾರೆ, ಆ ಪಾಪ ಕೂಡ ನಮ್ಮ ಮೇಲೆ ಬರ್ತದೆ ಅಂತ ತಿಳ್ಕೊಂಡು ಏನ್ ಮಾಡಿದ್ರು, ಅಲ್ಲಿ ಪಾಪಗಳನ್ನ, ಅವರ ಪಾಪ ಮತ್ತು ಅವರ ಹಿರಿಯರ ಪಾಪಗಳನ್ನು ದೇವರಿಗೆ ಅರಿಕೆ ಮಾಡಿದರು. ಒಂದು ವೇಳೆ ನೆಹಮ್ಯ ಸರಿಯಾಗಿ ತಿಳಿಸದೆ ಹೋಗಿದ್ರೆ ಅವರ ಪಾಪಗಳು, ಅವರ ಹಿರಿಯರ ಪಾಪಗಳು ಅವರಿಗೆ ಅರ್ಥವಾಗ್ತಿತ್ತಿಲ್ಲ. ಅದಕ್ಕೆ ವಿಮೋಚನಕಾಂಡ 20ನೇ ಅಧ್ಯಾಯ 5 ಮತ್ತು 6ನೇ ವಚನದಲ್ಲಿ ಮತ್ತು ವಿಮೋಚನಕಾಂಡ 34:7ರಲ್ಲಿ ನೋಡುವಾಗ ಹೆತ್ತ ತಂದೆಯ ದೋಷಫಲ 3-4 ಮಕ್ಕಳ ತಲೆಮಾರಿಗೆ. ನೋಡಿ, ಎಲ್ಲಿ ಬಂತು 3-4 ಮಕ್ಕಳ ತಲೆಮಾರಿಗೆ. ಕೀರ್ತನೆ 109ರಲ್ಲಿ ಓದುವಾಗ ತಾಯಿಯ ಪಾಪ ಅಳಿದು ಹೋಗದಿರಲಿ. ನೋಡಿ, ತಾಯಿಯ ಪಾಪಗಳು ಅಲ್ಲಿ ಅಳಿದು ಹೋಗ್ತಾ ಇರೋದಿಲ್ಲ. ಹಾಗೆ ಬಹಳ ಎಚ್ಚರ, ಅದು ಕೂಡ ಇವತ್ತು ಮಕ್ಕಳನ್ನು ಮುಂದೆ ಹೋಗ್ಲಿಕ್ಕೆ ಬಿಡುವುದಿಲ್ಲ. ಹಿರಿಯರ ಪಾಪಗಳು ಮತ್ತು ಅವರವರ ಪಾಪಗಳು ಇದನ್ನು ಪರಿಹಾರ ಆಗ್ಲೇಬೇಕು. ಇದು ನನ್ನ ವಿಷಯದಲ್ಲಿ ಕೂಡ ಹಿಂದೆ ನಾನು ಬಹಳ ಸಲ ತಿಳಿಸಿದ್ದೇನೆ. ನಮ್ಮ ಅಜ್ಜ ಬಹಳ ಒಂದು ಕ್ರೂರಿ ಮನುಷ್ಯ, ಅದೇ ನಮ್ಮ ಅಪ್ಪನ ಮೇಲೆ ಬಂತು. ಅಪ್ಪನೊಂದು ಕ್ರೂರಿ ಮನುಷ್ಯ, ಅದೇ ವಿಷಯ ನನ್ನ ಮೇಲೆ ಬಂತು. ಮಣ್ಣಿಗೆ ಮಣ್ಣಾಗಿ ಧೂಳಿಗೆ ಧೂಳಾಗಿ ಹೋಗಿ 31 ವರ್ಷ ಆಗ್ಬೇಕಿತ್ತು. ನಾನು ಅದನ್ನು ಮರಣಕ್ಕೆ ತೆಗೆದುಕೊಂಡು ಹೋಯಿತು. ಕಡೆಗೆ ದೇವರು ದರ್ಶನ ಕೊಟ್ಟಿದ್ರಿಂದ ದೇವರು ನನ್ನನ್ನು ಉಳಿಸಿದ್ದಾರೆ. ಇಲ್ಲಿಯವರೆಗೆ ನಮ್ಮ ಹಿರಿಯರ ಪಾಪಗಳಿಂದಲೂ ಬಿಡುಗಡೆಯಾಗಿ ಅದಕ್ಕಾಗಿ ಕೂಡ ನಾನು ಈಗಲೂ ಪ್ರಾರ್ಥಿಸುವನಾಗಿದ್ದೇನೆ. ಹಾಗೆ ದೇವರು ಯಾರ ಮೇಲೆ ದಯೆ ಇಟ್ಟು ಕರುಣೆ ಇಟ್ಟು ಆರಿಸಿಕೊಂಡು ಸತ್ಯ ಸುವಾರ್ತೆಯನ್ನ ತಿಳಿಸ್ತಾರೋ ಅಂಥವರು ಬಹಳ ಚೆನ್ನಾಗಿ ಪಾಪಗಳನ್ನ ಅರಿಕೆ ಮಾಡಿಕೊಳ್ಳಬೇಕಾಗಿದೆ. ನಮ್ಮ ಪಾಪಗಳು ಮತ್ತು ನಮ್ಮ ಹಿರಿಯರ ಪಾಪಗಳಿಗಾಗಿ ನಾವು ಅರಿಕೆ ಮಾಡಬೇಕಾಗಿದೆ. ಮುಂದೆ ಅಂತ ಪಾಪವನ್ನು ಬಿಟ್ಟು ಜೀವಿಸಿದಾಗ ಮಾತ್ರ ಆಶೀರ್ವಾದವನ್ನ ಪಡೆದುಕೊಳ್ಳಬಹುದು. ಜ್ಞಾನೋಕ್ತಿ 28:13ರಲ್ಲಿ ನೋಡುವಾಗ ಜ್ಞಾನಿ ಸೊಲೊಮೋನನ ಮುಖಾಂತರ ದೇವರು ಹೇಳಿದ್ದಾರೆ, ನಿಮ್ಮ ಪಾಪಗಳನ್ನು ಒಪ್ಪಿಕೊಂಡು ಬಿಟ್ಟರೆ ಕರುಣೆ ದೊರಕುವುದು. ಒಪ್ಪಿಕೊಂಡು ಬಿಡು, ಮತ್ತೆ ಆ ಪಾಪವನ್ನು ಮಾಡ್ಲಿಕ್ಕೆ ನೀನು ಹೋಗಲೇ ಬೇಡ. ಯೆಶಾಯ 59:1 ಮತ್ತು 2 ವಚನಗಳನ್ನು ಓದುವಾಗಲೂ ನಿನ್ನ ಪಾಪವೇ ನಿನ್ನನ್ನು ಜೀವದಿಂದ ಬೇರ್ಪಡಿಸುತ್ತಾ ಬಂದಿದೆ. ನನ್ನ ಕಣ್ಣು ಕುರುಡಾಗಿಲ್ಲ, ಕಿವಿಡಾಗಿಲ್ಲ, ಬದಲಾಗಿ ನಿನ್ನ ಅಪರಾಧಗಳು ನಿನ್ನನ್ನು ಜೀವದಿಂದ ಬೇರ್ಪಡಿಸುತ್ತಾ ಬಂದಿದೆ. ನಿನ್ನನ್ನು ರಕ್ಷಿಸಲಾರಂತ ನನ್ನ ಕೈ ಮೋಟು ಕೈ ಅಲ್ಲ ಅಂತ. ಆಗ ದೇವರನ್ನು ಅರಿತುಕೊಂಡು ಪ್ರಾರ್ಥನೆ ಮಾಡಿದ್ರು ನಾನಾ ರೀತಿ ಗೋಲಾಡುವುದು ಯಾಕೆ? ಪಾಪಗಳನ್ನು ಬಿಡ್ಲಿಲ್ಲ, ಒಪ್ಪಿಕೊಡ್ಲಿಲ್ಲ, ದೇವರಿಗೆ ಅರಿಕೆ ಮಾಡ್ಲಿಲ್ಲ. ಒಂದು ವೇಳೆ ಮಾಡಿದ್ರು ಸುಮ್ಮನೆ ನಾಟಕ ಮಾಡಿರ್ಬೋದು. ಅದಕ್ಕೋಸ್ಕರ ದೇವರಂತ ಪ್ರಾರ್ಥನೆಯನ್ನು ಕೂಡ ಆಲಿಸುವುದಿಲ್ಲ. ಯೋಹಾನ
ಕಾಂಡ 4ನೇ ಅಧ್ಯಾಯ 24ನೇ ವಚನದಲ್ಲಿ ನೋಡುವಾಗ ಆತನು ಆತ್ಮಸ್ವರೂಪನು, ಆತನ ಸತ್ಯಕ್ಕನುಗುಣವಾಗಿ ಯಾರು ಆರಾಧಿಸ್ತಾರೋ ಅವರು ಮಾತ್ರ ಆರಾಧಿಸ್ಬೇಕಂತೆ. ಅಂಥವರ ಪ್ರಾರ್ಥನೆಯನ್ನು ಮಾತ್ರ ದೇವರು ಕೇಳುತ್ತಾರೆ. ಆಗಲೇ ಹೇಳಿದಾಗ ನಾನು ಆ ರೀತಿ ಸೈತಾನ ಕಾರ್ಯ ಪ್ರಾಪಂಚಿಕ ವಿಷಯದನ್ನ ಮಾಡಿಕೊಂಡು ಎಷ್ಟೇ ದೊಡ್ಡ ದೇವಾಲಯ ಅಂತ ಕಟ್ಲಿ, ಏನೇ ಮಾಡ್ಲಿ ಪ್ರಾರ್ಥನೆ ಮಾಡ್ಲಿ, ಎಷ್ಟೇ ಬೋಧನೆ ಮಾಡ್ಲಿ, ಎಷ್ಟು ಭಾಷಣ ಮಾತಾಡ್ಲಿ, ಎಲ್ಲಿಗೆ ಹೋಗ್ಲಿ ಏನು ನಡೆಯೋದಿಲ್ಲ, ಕಾರ್ಯ ನಡೆಯುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇಸ್ರಾಯೇಲರು ಏನ್ ಮಾಡಿದ್ರು, ತಮ್ಮ ಪಿತೃಗಳ ಪಾಪಗಳನ್ನು ಆತನಿಗೆ ಅರಿಕೆ ಮಾಡಿದ್ರು. ಹಾಗೆ ದೇವರ ವಿಷಯವನ್ನ ಸರಿಯಾಗಿ ತಿಳ್ಕೊಂಡಾಗ ನಮ್ಮ ಪಿತೃಗಳ ಪಾಪಗಳು, ನಮ್ಮ ಪಾಪಗಳು ಎಲ್ಲ ಅರ್ಥ ಆಗ್ತದೆ. ಅದಕ್ಕಾಗಿ ನಾವು ಕೂಡ ಪ್ರಾರ್ಥಿಸಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. 3ನೇ ವಚನ, ಅವರು 3 ತಾಸುಗಳವರೆಗೂ ತಮ್ಮ ತಮ್ಮ ಸ್ಥಳಗಳಲ್ಲಿ ನಿಂತು ತಮ್ಮ ದೇವರಾದ ಯೆಹೋವನ ಧರ್ಮಶಾಸ್ತ್ರ ಗ್ರಂಥವನ್ನು ಪಾರಾಯಣ ಮಾಡಿಸಿದರು. ನೋಡಿ, 3 ಗಂಟೆ. ಯಾವಾಗ ಈ 8ನೆಯ ದಿವಸ, 7ನೇ ದಿವಸ ಮತ್ತು 8ನೆಯ ದಿವಸ ಅಂದ್ರೆ ಶನಿವಾರ ಮತ್ತು ಭಾನುವಾರ, 3 ಗಂಟೆ ಏನ್ ಮಾಡಿದ್ರಂತೆ, ದೇವರ ವಾಕ್ಯವನ್ನ ಬೋಧಿಸಿದರು. ಯಾರಲ್ಲಿ ಬಂದ ಜನಗಳು, ಇಸ್ರಾಯೇಲರು, ಈ ಅಜ್ರನ ಮುಖಾಂತರ ಮತ್ತು ನೆಹಮಿಯನ ಮುಖಾಂತರ 3 ಗಂಟೆಗಳ ಕಾಲ. ಆದ್ರೆ ಇವತ್ತು ಏನಾಗಿದೆ, ಸ್ವಲ್ಪ ಹೊತ್ತು, ಅದನ್ನು ನಾವು ಮೊನ್ನೆ ಕೂಡ ತಿಳ್ಕೊಂಡಿದ್ದೇವೆ. ಮೊದಲೇ ಪಾಸ್ಟ್ಗಳ ಹೆಂಡತಿಯರಲ್ಲಿ ಏನ್ ಮಾಡ್ತಾರೆ, ಅವ್ರಿಗೆ ಒಂದು ಕಂಡೀಷನ್ ಹಾಕ್ಬಿಡ್ತಾರೆ, ಬೇಗ ಮುಗಿಸಿ, ನನಗೆ ಅಲ್ಲಿಗೆ ಹೋಗ್ಬೇಕು, ಇಲ್ಲಿಗೆ ಹೋಗ್ಬೇಕು, ಮಾರ್ಕೆಟಿಗೆ ಹೋಗ್ಬೇಕು, ತಂಗಿ ಮನೆಗೆ ಹೋಗ್ಬೇಕು, ಅಣ್ಣನ ಮನೆಗೆ ಹೋಗ್ಬೇಕು, ತಮ್ಮನ ಮನೆಗೆ ಹೋಗ್ಬೇಕು, ಅಕ್ಕನ ಮನೆಗೆ ಹೋಗ್ಬೇಕು, ಅಲ್ಲಿ ಅವ್ರು ಬರ್ತಾರೆ, ಇವ್ರು ಬರ್ತಾರೆ, ಹಾಗೆ ಮಾಡ್ಬೇಕು, ಇದು ಮಾಡ್ಬೇಕು, ಮೊದಲು ಬೇಗ ಆರಾಧನೆ ಮುಗಿಸಿ ಅಂತೇಳಿ. ಒಂದು ವೇಳೆ ಮುಗಿಸಿದ್ರೆ ಅಲ್ಲಿ ದುರುಗುಟ್ಟಿ ನೋಡೋರಾಗಿದ್ದಾರೆ, ಗುರುಗುಟ್ಟವರು ಆಗಿದ್ದಾರೆ, ಆಮೇಲೆ ಆರಾಧನೆ ಮುಗಿಸಿ ಮನೆಗೆ ಬಂದ ಜಗಳ ಮಾಡೋರು ಆಗಿದ್ದಾರೆ. ಇಂಥ ಒಂದು ಹೆಂಡತಿಯರು ಕೂಡ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಪ್ಪ ದೇವರೇ, ಹಾಗೆ ಇವತ್ತು ಆ ರೀತಿ ಆಗಬಾರದು. ಇಲ್ಲಿ ಇವರು ಏನ್ ಮಾಡಿದ್ರು, 3 ಗಂಟೆಗಳ ಕಾಲ ಓದಿರಿ ಅಂತ ಓದಿಸಿದರು. ಕಾರಣ ಪಾಪಗಳನ್ನ ಮತ್ತು ದೇವರ ವಿಷಯಗಳನ್ನ ತಿಳಿದುಕೊಳ್ಳುವುದಕ್ಕೋಸ್ಕರ. ದೇವರ ಆತ್ಮ ಅವರಲ್ಲಿ ಇರುವುದರಿಂದ ಅವರಷ್ಟು ಸಂತೋಷವಾಗಿದ್ದರು. ಹಾಗೆ ಇವತ್ತು ಸರ್ವ ಸೃಷ್ಟಿಕರ್ತನಾದ ದೇವರ ಆತ್ಮ ಯಾರಲ್ಲಿ ಇದೆಯೋ, ಯಾರಲ್ಲಿ ಆಶೀರ್ವಾದ ಇದೆಯೋ, ಅವರು ಮಾತ್ರ ಸತ್ಯ ಸುವಾರ್ತೆಯನ್ನು ಸರಿಯಾಗಿ ಕೇಳಿ ಪಶ್ಚಾತ್ತಾಪ ಪಟ್ಟು ದೇವರಿಂದ ಆಶೀರ್ವಾದವನ್ನು ಹೊಂದುವರು. ಇನ್ನೂ ಓದಿ, ಇನ್ನೂ ತಿಳಿಸಿ ಅಂತ ಹೇಳ್ತಾರೆ. ಅನೇಕರಿಗೆ ಸತ್ಯವನ್ನ ಸರಿಯಾಗಿ ತಿಳಿಸಿದಾಗ ಅದು ಬೇಡವೇ ಬೇಡ, ನಮಗೆ ಆ ಪಾಸ್ಟ್ ಹಾಗೆ ಹೇಳಿಲ್ಲ, ಈ ಪಾಸ್ಟ್ ಹೀಗೆ ಹೇಳಿಲ್ಲ, ಅಲ್ಲಿದ್ದಾಗ ಇವನು ಮಾತ್ರ ನಮಗೆ ಯಾಕೆ ಹೀಗೆ ಹೇಳೋದು, ಖಂಡಿತವಾಗಿ ಬೇಡ ತಿಳಿ ತಳ್ಳಿ ಬಿಡುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಇಸ್ರೇಲಲ್ಲಿ ಕೂಡ ನಾವು ನೋಡುವಾಗ ಎಷ್ಟೋ ವಿಧವೆಯರಿದ್ರು. ಒಂದೇ ಒಂದು ವಿಧವೆಯರ ಹತ್ರ ಮಾತ್ರ ದೇವರು ಎಲಿಯನನ್ನು ಯಾಕೆ ಕಳಿಸಿದ್ರು, ಬೇರೆ ವಿದ್ಯರಲ್ಲಿ ಇರ್ಲಿಲ್ವೋ? ಇದೆ ಅಂದ್ರೆ ಆ ವಿಧವೆಯರ ಮನಸ್ಸು ಶುದ್ಧ ಇರುವುದರಿಂದ ಅಲ್ಲಿ ಆ ವಿಧವೆಯನ್ನ ಗುಣಪಡಿಸ್ಲಿಕ್ಕೋಸ್ಕರ ದೇವರು ಎಲಿಯನನ್ನು ಕಳಿಸಿದ್ದು. ಅದೇ ರೀತಿ ಒಂದು ಕುಷ್ಠರೋಗ, ಅಲ್ಲಿ ನಾಮಾನನ ಕುಷ್ಠರೋಗದಲ್ಲಿ ಬೇರೆ ಎಷ್ಟೋ ಕುಷ್ಠರೋಗಗಳು ಇಸ್ರೇಲಲ್ಲಿ ಇರ್ಲಿಲ್ವ? ಒಂದು ಕುಷ್ಠರೋಗಿ ಹತ್ರ ಕಳಿಸಿದ್ರು ಎಲೀಷನನ್ನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಲ್ಲಿ ಎಲೀಷನ ಮುಖಾಂತರ ಅದನ್ನು ಗುಣಪಡಿಸಿದ್ರು. ಆಗ ಬೇರೆ ಕುಷ್ಠರೋಗಿಗಳು ಇರ್ಲಿಲ್ವಾ? ಇಲ್ಲ. ಹಾಗೆ ಇವತ್ತು ಕೂಡ ಅನೇಕರು ಹೊಸ ಒಡಂಬಡಿಕೆಯಲ್ಲಿ ಕೂಡ ಇದನ್ನು ನಾವು ನೋಡುವಾಗ, ಅಪೊಸ್ತಲನಾದ ಪೌಲನು ರೋಮನರಿಗೆ ಬರೆದ ಪತ್ರ 4ನೇ ಅಧ್ಯಾಯ 7 ಮತ್ತು 8ನೇ ವಚನದಲ್ಲಿ ನಾವು ಓದಬಹುದು. ಯಾರ ಮೇಲೆ ದಯೆ ತೋರಲು ಮನಸ್ಸಿದೆಯೋ ಅವರ ಮೇಲೆ ದಯೆ ತೋರುವನು, ಯಾರ ಮೇಲೆ ಕರುಣೆ ತೋರಲು ಮನಸ್ಸಿದೆಯೋ ಅವರ ಮೇಲೆ ಕರುಣೆ ತೋರುವನು, ಯಾರ ಪಾಪಗಳು ಕ್ಷಮಿಸಲ್ಪಟ್ಟಿದೆಯೋ ಅವರು ಧನ್ಯರು ಅಂತ. ಆ ಸಾಕ್ಷಿಗಳನ್ನು ಸರಿಯಾಗಿ ನೋಡಿ ಮತ್ತೆ ಅವರ ನಡೆ ನುಡಿ ಕ್ರಿಯೆಗಳನ್ನ ನೋಡಿಕೊಂಡು ನಾವು ಅರ್ಥ ಮಾಡಬೇಕು, ಇವರು ದೇವರಿಂದ ಆಯ್ಕೆಯಾಗಿದ್ದಾರೆ ಎಂಬುದಾಗಿ. ದೇವರ ಆಶೀರ್ವಾದ ಹೊಂದಿದವರು ಮಾತ್ರ ಸತ್ಯ ಸುವಾರ್ತೆಯನ್ನ, ಸರಿಯಾದ ವಾರ್ತೆಯನ್ನ ಕೇಳಿ ಪಶ್ಚಾತ್ತಾಪವನ್ನ ಪಡುವವರಾಗಿದ್ದಾರೆ. ಶಿಸ್ತಿನ ವಾಕ್ಯಗಳನ್ನ ಮತ್ತು ಕೇಳಲು ಸಂತೋಷವಾಗ್ತಾರೆ. ಇಲ್ಲಂದ್ರೆ ಖಂಡಿತವಾಗಿ ಅಂತವರು ಒಪ್ಪಲಿಕ್ಕೆ ಸಾಧ್ಯವೇ ಇಲ್ಲ. ಉದಾಹರಣೆಗೆ ಇವತ್ತು ನಮ್ಮ ಅಟ್ಟು ಜೀವದ ಬೆಳಕು ಎಂಬ ಚಾನಲ್ ಅಲ್ಲಿ ಕೂಡ ಏನೋ ಒಂದೊಂದ್ಸಲ ಬರೀ 2, 3, 4, 7, 8 ಅಪರೂಪದಲ್ಲಿ ಒಂದೊಂದ್ಸಲ ಹೋದ್ರೆ ಬಹಳ ಹೋಗ್ತದೆ. ಕಾರಣ ಸಹಿಸಿಕೊಳ್ಳಲು ಸಾಧ್ಯವಾಗ್ತಾ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರ. ದೇವರ ಆತ್ಮ ಇದ್ರೆ ಖಂಡಿತವಾಗಿ ಪಾಪಗಳನ್ನು ಒಪ್ಪಿಕೊಂಡು ಬದಲಾಗಲು ಸಾಧ್ಯ ಆಗ್ತದೆ. ಕೆಲವು ಬರೀ ಒಂದು 7, 8 ಜನ ಮಾತ್ರ ಹೇಳ್ತಾರೆ, ಅಂಕಲ್ ನಮ್ಗೆ ನಮ್ಮ ತಪ್ಪುಗಳು ಬಹಳ ನಮಗೆ ಅರ್ಥ ಆಗ್ತಾ ಇವೆ, ಅಯ್ಯೋ ನಮಗೆ ಹೆದರಿಕೆ ಆಗ್ತಾ ಇದೆ, ಯಾವ ರೀತಿಯಪ್ಪ ಇದು ಅಂತ ಹೇಳುವಂಥದ್ದು ನಮಗೆ ಬಹಳ ಸಂತೋಷವಾಗಿದೆ ಅಂತೇಳಿ. ಇನ್ನು ಕೆಲವರು ಹೇಳ್ತಾರೆ, ಇದರಲ್ಲಿ 1, 2, 3 ಜನ ನಮಗೆ 10 ಆಜ್ಞೆಗಳು ಬೇಕೇ ಬೇಕು, ಅದುವೇ ನಮಗೆ ಫೌಂಡೇಶನ್ ಆಗಿದೆ ಅಂತ ಹೇಳಿದ್ದಾರೆ. ನಮಗೆ ಸ್ತೋತ್ರ. ಇದು ದೇವರ ಆತ್ಮ ಇರೋರು ಮಾತ್ರ ಹೇಳಲು ಇದು ಸಾಧ್ಯವಾಗಿದೆ. ಹಲ್ಲೆಲೂಯ. ಹಾಗೆ ಅಲ್ಲಿ ಏನ್ ಮಾಡಿದ್ರು,
3 ತಾಸುಗಳಂದ್ರೆ 3 ಗಂಟೆಗಳ ಕಾಲ ಗ್ರಂಥವನ್ನ ಪಾರಾಯಣ ಮಾಡಿಸಿದರು. ತರುವಾಯ ಇನ್ನು 3 ತಾಸು ತಮ್ಮ ದೇವರಾದ ಯೆಹೋವನಿಗೆ ಅಡ್ಡ ಬಿದ್ದು ಪಾಪಗಳನ್ನು ಅರಿಕೆ ಮಾಡಿದರು. ನೋಡಿ, 3 ಗಂಟೆಯಲ್ಲಿ ಏನ್ ಮಾಡಿದ್ರು? ಪಾರಾಯಣ ಮಾಡಿಸಿದ್ರು. ದೇವರ ವಾಕ್ಯವನ್ನ ಓದಿ ಹೇಳು ಅಂತ. ಆಗ ಇವರಿಗೆ ತಪ್ಪುಗಳು ಅರ್ಥ ಆದಾಗ ಮತ್ತೆ 3 ಗಂಟೆ ದೇವರಿಗೆ ಅಡ್ಡ ಬಿದ್ದು ಪಾಪಗಳನ್ನ ಅರಿಕೆ ಮಾಡಿದ್ರು. ನೋಡಿ, ದೇವರೇ, ನಾವು ಪಾಪ ಮಾಡಿದ್ದೇವಪ್ಪ, ನಮ್ಮನ್ನು ಕ್ಷಮಿಸು, ಸ್ವೀಕಾರ ಮಾಡಿದ್ಯಾ, ಮತ್ತು ನಿಮಗೆ ವಿರುದ್ಧವಾಗಿ ನಾವು ನಡ್ಕೊಳ್ತಾ ಇದ್ದೇವೆ, ನಮ್ಮ ಮೂಲಕವೋ ನಮ್ಮ ಹಿರಿಯರ ಮೂಲಕವೋ ಬಂದು ಹೋದ ಅಪರಾಧಗಳನ್ನ ಕ್ಷಮಿಸಪ್ಪ ಅಂತೇಳಿ. ಆಗ ಅಲ್ಲಿ ಎಷ್ಟಾಯ್ತು? 6 ಗಂಟೆ ನೋಡಿ ಅವರು ದೇವಾಲಯದಲ್ಲಿ ಕಾಲವನ್ನ ಕಳೀತಾ ಇದ್ರು. ಇದು ಪ್ರತಿ ಶನಿವಾರ ಮತ್ತು ಭಾನುವಾರ ನಡೆಯುವಂತಹ ವಿಷಯವಾಗಿದೆ. ಹಲ್ಲೆಲೂಯಾ. ಹಾಗೆ ಆಗ್ಲೇ ಹೇಳಿದಾಗೆ ಕ್ರಿಶ್ಚಿಯನ್ ರಾಷ್ಟ್ರಗಳಲ್ಲಿ ಇದು ಅಲ್ಲಿ ಏನಾಗಿದೆ, ದೇವರು ಕಲಿಯುಗದಲ್ಲಿ ಹುಟ್ಟಿ ದರ್ಶನ ಕೊಟ್ಟಂತಹ ರಾಷ್ಟ್ರಗಳು. ಅದೇ ಕ್ರಿಶ್ಚಿಯನ್ ಅಂದ್ರೆ ಏನು? ದೇವರಿಂದ ಆಯ್ಕೆಯಾದವರು ಅಂತ. ನಮ್ಮ ಭಾರತ ದೇಶದ ದೇವರ ಭಾಷೆ ಸಂಸ್ಕೃತದಲ್ಲಿ ಬ್ರಾಹ್ಮಣರು ಅಂತ ಇದರ ಅರ್ಥ. ಮುಸ್ಲಿಂ ಅರಬ್ ರಾಷ್ಟ್ರಗಳಿಗೆ ಹೋಗುವಾಗ ಮುಸ್ಲಿಮರು ಅಂತ ಇಲ್ಲಿ ಒಂದೇ, ಅಲ್ಲಿ ಯಾವುದೇ ಭಿನ್ನ ಭೇದ ಇಲ್ಲ. ನಮಗೆ ಸ್ತೋತ್ರವಾಗಲಿ. ಹಾಗೆ ವಾರದಲ್ಲಿ 5 ದಿವಸ ಕೆಲಸವಾಗಿದೆ. ಸೋಮವಾರದಿಂದ ಶುಕ್ರವಾರದವರೆಗೆ, ಶನಿವಾರ ಮತ್ತು ಭಾನುವಾರ ದೇವರ ಆರಾಧನೆಗಾಗಿ ಸಭೆ ಸೇರ್ತಾ ಇದ್ರು. ಅದರಲ್ಲಿ ವಿಶೇಷವಾಗಿ ಸಬ್ಬತ್ ದಿವಸ, ಬಹಳ ಪರಿಶುದ್ಧವಾದ ದಿವಸ ಯಾವಂದ್ರೆ ಶನಿವಾರ ದಿವಸವಾಗಿದೆ. ಅವ್ರು ಏನ್ ಮಾಡಿದ್ರು? 6 ಗಂಟೆಗಳ ಕಾಲ ಕಳೀತಾ ಇದ್ರು. ಹೋಗ್ಲಿ, ಇವತ್ತು 6 ಗಂಟೆಗಳ ಕಾಲ ಅಂದ್ರೆ ಪ್ರತಿ ಶನಿವಾರ ಭಾನುವಾರ ಇವತ್ತು ಸಭೆಗೆ ಹೋಗ್ತಾರ? ಒಂದು ವೇಳೆ ಹೋಗಕ್ ಆಗದಿದ್ರು ತಮ್ಮ ಮನೆಗಳಲ್ಲಿ ಆದ್ರೂ ಪಶ್ಚಾತ್ತಾಪ ಪಡ್ತಾ ಇದ್ದಾರೋ, ಬಗೆಹರಿಸಿಕೊಳ್ತಾ ಇದ್ದಾರೋ? ಇಲ್ಲವೇ ಇಲ್ಲ. ಆದ್ರೆ ಇವತ್ತು ಶನಿವಾರ ಭಾನುವಾರ ಸಭೆ ನಡೆಸೋರು ಶನಿವಾರ ಸಭೆ ನಡೆಸೋರು ಅಂತ ಇಲ್ಲವೇ ಇಲ್ಲ. 7th ಡೇ ಸಭೆ ಅಂತ ಹೇಳೋರು ಮಾತ್ರ ನಡೆಸ್ತಾರೆ. ಭಾನುವಾರ ಬಹಳ ಜನ ನಡೆಸ್ತಾರೆ. ಆಯ್ತು, ಬಹಳ ಜನ ಭಾನುವಾರ ಸಭೆ ನಡೆಸಿದ್ರು ಕೂಡ ಸರಿಯಾದ ವಾಕ್ಯವನ್ನ ಬೋಧಿಸ್ತಾರೋ? ಇಲ್ಲ. ಯಾಕೆಂದ್ರೆ ಅಲ್ಲಿ ಅವರಿಗೆ ಹಣ ಬರೋದು ಕಡಿಮೆ ಆಗ್ತಿದೆ, ಜನ ಕಡಿಮೆ ಆಗ್ತದೆ. ವಿಡಿಯೋ ಮಾಡಕ್ಕೆ, ಫೋಟೋಗಳಿಗೆ ಜನಗಳು ಕಡಿಮೆ ಸಿಗ್ತಾರೆ. ಬೇಕಲ್ಲ ಅದನ್ನ ಇನ್ನೊಂದು ಕಡೆಗೆ ಕಳಿಸಿ ದುಡ್ಡು ಸಂಪಾದನೆ ಮಾಡ್ಲಿಕ್ಕೆ. ಅದಕ್ಕೋಸ್ಕರ ಈ ರೀತಿಯೆಲ್ಲ ಮಾಡ್ತಾ ಇದ್ದಾರೆ. ಅವರಿಗೆ ಬೇಕಾದ ಹಾಗೆ ಮೆಚ್ಚುವ ಹಾಗೆ ಮಾತಾಡಿ, ನಗಿಸಿ, ಕುಣಿಸಿ, ಡ್ಯಾನ್ಸ್ ಮಾಡಿಸಿ, ಏನೇನೋ ಮಾಡಿ ಜನಗಳನ್ನ ಸಂತೋಷಗೊಳಿಸೋರಾಗಿದ್ದಾರೆ. ಇದೆಲ್ಲ ದೇವರ ದೃಷ್ಟಿಯಲ್ಲಿ ಮಹಾ ಪಾಪ, ಮಹಾ ಕೋಪ. ಅಂದ್ರೆ ಇನ್ನು ಅನೇಕ ಜಾತ್ರೆ, ಹಬ್ಬ, ಹುಣ್ಣಿಮೆಗಳನ್ನು ಮಾಡೋರಾಗಿದ್ದಾರೆ, ಆಡಂಬರ ಮಾಡೋರಾಗಿದ್ದಾರೆ. ಇದು ಮಹಾ ದೊಡ್ಡ ಕೋಪ. ಯೆಶಾಯ 1ನೇ ಅಧ್ಯಾಯ 1ರಿಂದ 18ರವರೆಗೆ 20ರವರೆಗೆ ಓದುವಾಗ ಅಲ್ಲಿ ಯಾವ ರೀತಿ ಶಿಕ್ಷೆ ಬರ್ತದೆ ಎಂಬುದನ್ನು ಚೆನ್ನಾಗಿ ಓದಿ ತಿಳ್ಕೊಳ್ಬೇಕಾಗ್ತದೆ. ಪ್ರಕಟಣೆ 1:21-8 ಓದುವಾಗಲೂ ಯಾವ ರೀತಿ ಶಿಕ್ಷೆಗಳು ಬರ್ತವೆ, ಬಹಳಷ್ಟು ಶಿಕ್ಷೆಗಳಿವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಆದ್ರಿಂದ ಏನ್ ಮಾಡಬೇಕು? ಪಶ್ಚಾತ್ತಾಪ ಪಟ್ಟು ದೇವರಲ್ಲಿ ನಾವು ಪಾಪ ನಿವೇದನೆಯನ್ನ ಮಾಡಿಕೊಳ್ಳಬೇಕು. ಇನ್ನು ಒಂದೊಂದು ಸಭೆಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಒಬ್ಬೊಬ್ಬರು ಉದ್ದ ಬಿಳಿ ಬಟ್ಟೆ ಹಾಕಿ ಕೂತುಕೊಂಡು ನಮ್ಮ ಪಾಪಗಳನ್ನ ಹೇಳಿ, ನಮ್ಮಿಂದಲೇ ಪಾಪ ಪರಿಹಾರ ಅಂತ ಹೇಳಿ ಅಲ್ಲಿ ಅವರ ಮೇಲೆ ತಲೆ ಮೇಲೆ ಕೈ ಇಟ್ಟು, ಇಲ್ಲದಿದ್ರೆ ನಾನು ಇಂಥ ಪಾಪ ಮಾಡಿದ್ದೇನೆ ಅಂತ ಹೋಗಿ ಅವ್ರ ಹತ್ರ ಬಿಸಿ ಮಾತಾಡೋದು. ಅವ್ರು ಏನ್ ಹೇಳ್ತಾರೆ? ಇಷ್ಟು ಪರಲೋಕ ತಂದೆ ಹೇಳು, ಇಷ್ಟು ನಮೋ ಮರಿಯ ಹೇಳು ಅಂತ. ಏನಾದ್ರು ಬೈಬಲ್ ಅಲ್ಲಿ ಇದೆಯಾ? ನೀನೇ ಪಾಪ ಪರಿಹಾರ ಮಾಡು, ಇಷ್ಟು ನಮೋ ಮರಿಯ ಹೇಳು, ಇಷ್ಟು ಪರಲೋಕ ತಂದೆ ಪ್ರಾರ್ಥನೆ ಹೇಳುತ್ತಾ ಏನಾದ್ರೂ ಇದೆಯಾ? ಏನು ಇಲ್ಲ. ಇದೆಲ್ಲ ಬರೀ ಸುಳ್ಳು ಬೋಧನೆ. ಇದರ ಬಗ್ಗೆ ನಾನು ಮಾತನಾಡಿದಾಗ ನನ್ನನ್ನು ಆ ಸಭೆಯಿಂದ ಓಡಿಸಿ ಬಿಟ್ರು. ಆ ಸಭೆ ನಿಮಗೆ ಗೊತ್ತಿರಬಹುದು, ಹೇಳೋದು ಬೇಕಾಗಿಲ್ಲ ಅಂತ ಸಭೆ ಕೂಡ ಇದೆ ಇವತ್ತು. ಹಾಗೆ ನಮ್ಮ ಪಾಪಗಳನ್ನ ಪರಿಹಾರ ಮಾಡೋರು ದೇವರು ಹೊರತು ಮನುಷ್ಯರಲ್ಲ. ಆದ್ರಿಂದ ಇವತ್ತು ಮನುಷ್ಯರು ಇದೇ ರೀತಿ ನಾಟಕ ಆಡ್ತಾ ಇದ್ದಾರೆ ಒಂದು ಸಭೆಯಲ್ಲಿ. ಖಂಡಿತವಾಗಿ ಯಾರ ಹತ್ರನೂ ಏನು ಹೇಳಿ ಪ್ರಯೋಜನ ಇಲ್ಲ. ದೇವರ ವಿಷಯಗಳನ್ನು, ಸತ್ಯ ಸುವಾರ್ತೆಯನ್ನು ತಿಳಿದಾಗ ನೇರವಾಗಿ ದೇವರಲ್ಲಿ ನಾವು ಪಾಪಗಳನ್ನ ಅರಿಕೆ ಮಾಡಬೇಕು, ಪಶ್ಚಾತ್ತಾಪ ಪಡಬೇಕು, ಮುಂದೆ ಪಾಪ ಮಾಡದೆ ಹೋಗ್ಬೇಕು. ಪ್ರತಿ ದಿವಸವೂ ದೇವರಲ್ಲಿ ಪಶ್ಚಾತ್ತಾಪ ಪಡಬೇಕು, ನಾವು ಪರಿಶುದ್ಧರಾಗುವಂತೆ ನೋಡಿಕೊಳ್ಳಬೇಕು ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 4ನೇ ವಚನ. ಯೆಷುವ, ಬಾನಿ, ಕದ್ಮಿಯೇಲ್, ಶೆಬನ್ಯ, ಬುನ್ನಿ, ಶೆರೆಬ್ಯ, ಬಾನಿ, ಕೆನನ್ ಎಂಬವರು ಲೇವಿಯರ ಮೆಟ್ಲುಗಳ ಮೇಲೆ ನಿಂತು ಮಹಾಶಬ್ದದಿಂದ ತಮ್ಮ ದೇವರಾದ ಯೆಹೋವನಿಗೆ ಮೊರೆ ಇಟ್ಟರು. ನೋಡಿ, ಮೆಟ್ಲುಗಳ ಮೇಲೆ ನಿಂತು ಅಂದ್ರೆ ಲೇವಿಯರಂದ್ರೆ ಏನು? ದೇವಾಲಯದಲ್ಲಿ ಕೆಲಸ ಮಾಡೋರು. ಅವರು ಹೋಗುವಂತ ಬರುವಂತ ಸ್ಥಳದಲ್ಲಿ ನಿಂತು, ಅಂದ್ರೆ ದೇವಾಲಯದ ಮುಂದುಗಡೆ ನಿಂತು ದೇವರಿಗೆ ಬಹಳ ಮೊರೆ ಇಟ್ಟರು. ದೇವರೇ, ನಾವು ತಪ್ಪು ಮಾಡಿದ್ದೇವೆ ಅಪ್ಪ ಅಂತ. ಹಾಗೆ ನಾವು ಕೂಡ ಇವತ್ತು ಏನಾಗಬೇಕಾಗಿದೆ?
ಪಶ್ಚಾತ್ತಾಪ ಪಡಬೇಕಾಗಿದೆ. ದೇವಾಲಯಕ್ಕೆ ಹೋದಾಗ ಅಥವಾ ಹೋಗುದಾದ್ರೆ ಒಂದು ವೇಳೆ, ಇಲ್ಲಾಂದ್ರೆ ಮನೆಯಲ್ಲಿ ಯಾವುದು ನಾವು ಪ್ರಾರ್ಥನೆ ಮಾಡುವಾಗ ಪಶ್ಚಾತ್ತಾಪ ಪಟ್ಟು ಆ ಪಾಪಗಳನ್ನ ಬಿಟ್ಟು ಜೀವಿಸಬೇಕಾಗಿದೆ. ಒಟ್ಟಿನಲ್ಲಿ ಪಾಪಗಳನ್ನ ಪರಿಹಾರ ಮಾಡಿಕೊಳ್ಬೇಕು ಅಂತ ಇದರ ಅರ್ಥ. 5ನೇ ವಚನ. ಆಮೇಲೆ ಲೇವಿಯರಾದ ಯೆಹೋಶುವ, ಕದ್ಮೀಯೇಲ್, ಬಾಸಿ, ಹಷಬ್ನೆಯ, ಸೆರೇಬ್ಯ, ಹೊದಿಯ, ಶೆಬನ್ಯ, ಪೆತಹ್ಯ ಎಂಬುವರು ಏಳಿರಿ, ನಮ್ಮ ದೇವರಾದ ಯೆಹೋವನಿಗೆ ಯುಗ ಯುಗಕ್ಕೂ ಸ್ತೋತ್ರವಾಗಲಿ ಅನ್ನಿರಿ ಎಂದು ಹೇಳಿ, ಯೆಹೋವನೇ, ಸರ್ವ ಸ್ತುತಿ ಕೀರ್ತನೆಗಳಿಗೆ ಮಿಗಿಲಾಗಿರುವ ನಿನ್ನ ಮಹಾನಾಮಕ್ಕೆ ಕೊಂಡಾಟವಾಗಲಿ. ನೀನೊಬ್ಬನೇ ದೇವರು. ನೀನು ಉನ್ನತೋನ್ನತವಾದ ಆಕಾಶವನ್ನು, ಅದರ ಸೈನ್ಯವನ್ನು, ಭೂಮಿಯನ್ನು, ಅದರ ಮೇಲಿರುವುದನ್ನು, ಸಮುದ್ರಗಳನ್ನು, ಎಲ್ಲಾ ಜಲಚರಗಳನ್ನು ಉಂಟು ಮಾಡಿ ಸಮಸ್ತ ಪ್ರಾಣಿಗಳಿಗೆ ಜೀವೋದ್ಧಾರವಾಗಿರುತ್ತೀ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯಾ. ನೋಡಿ, ಅಲ್ಲಿಂದ ಅವ್ರು ಏನ್ ಹೇಳಿದ್ರು, ಶ್ರುತಿಗೆ ಸಾಕು ಆಯ್ತು. ಅಲ್ಲಿಂದ ಎದ್ದು ಸರ್ವವನ್ನು ನೋಡಿದಾಗ ಎಲ್ಲ ಸರ್ವ ಸೃಷ್ಟಿಕರ್ತನಾದ ದೇವರು ನೀನು, ಪಾಪ ಪರಿಹಾರ ನೀವನೇ, ಸೂರ್ಯ, ಚಂದ್ರ, ನಕ್ಷತ್ರ, ಆಕಾಶ, ಅದರಲ್ಲಿ ಇರುವುದೆಲ್ಲವನ್ನು, ಭೂಮಿಯಲ್ಲಿ ಇರುವುದೆಲ್ಲವನ್ನು, ಭೂಮಿಯ ಕೆಳಗಿರುವುದು ಎಲ್ಲವನ್ನು, ಅಂದ್ರೆ ಆದಿಕಾಂಡ 1ನೇ ಅಧ್ಯಾಯದಲ್ಲಿ ಸರ್ವ ಸೃಷ್ಟಿಯನ್ನು ನಾವು ನೋಡ್ತೇವೆ. ಸಮಸ್ತ ಪ್ರಾಣಿಗಳು ಅದಕ್ಕೆ ಬೇಕಾದ ಆಹಾರ ಕೊಡುವಂತವನು ನೀನೇ ಆಗಿದ್ದೀಯಪ್ಪ, ನಮ್ಮ ಪಾಪಗಳನ್ನ ಕ್ಷಮಿಸು ಅಂತೇಳಿ ಅಲ್ಲಿ ಏನ್ ಮಾಡ್ತಾ ಇದ್ರು, ಅವರು ಪ್ರಾರ್ಥಿಸುತ್ತಿದ್ದರು. ಹಾಗೆ ನಾವು ಕೂಡ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡಲೇಬೇಕು. ಅದರಲ್ಲಿ ಪ್ರತಿ ಶನಿವಾರ ಬಹಳ ವಿಶೇಷವಾಗಿ ಸಬ್ಬತ್ ದಿವಸ ಪಶ್ಚಾತ್ತಾಪ ಪಡಲೇಬೇಕು. ಅದನ್ನು ನಮ್ಮ ಮಕ್ಕಳಿಗೂ ತಿಳಿಸ್ಬೇಕು. ಪಶ್ಚಾತ್ತಾಪ ಪಡುವುದು ಮಾತ್ರವಲ್ಲ, ಮಕ್ಕಳಿಗೂ ಅದನ್ನು ಬಿಡಬೇಕು. ಮುಂದೆ ಆ ಪಾಪವನ್ನು ಮಾಡದೆ ಹೋಗ್ಬೇಕು. ಪ್ರತಿ ದಿವಸವೂ ಪಶ್ಚಾತ್ತಾಪ, ವಿಶೇಷವಾಗಿ 7ನೇ ದಿವಸ ಮಹಾಪರಿಶುದ್ಧವಾದ ದಿವಸ ಪಶ್ಚಾತ್ತಾಪ ಪಟ್ಟು ಆ ದಿವಸ ಬಹಳ ಬಡ ಬಗ್ಗರಿಗೆ, ಅಂಥವರಿಗೆ ಇಂಥವರಿಗೆ ದಾನ ಧರ್ಮ ಮಾಡುವುದು ಬಹಳ ಒಳ್ಳೆಯದು. ಯಾವಾಗಲೂ ಮಾಡಲೇಬೇಕು, ಮಾಡೋದು ಒಳ್ಳೆಯದು. ಅದರಲ್ಲಿ ಆ ದಿವಸ ಅಂತೂ ಬಹಳ ವಿಶೇಷವಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ನಾಳೆಗೂ ಮುಂದುವರಿಯುವುದು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಸರ್ವ ಸೃಷ್ಟಿಕರ್ತನು, ಸೇನಾಧೀಶನು, ಪರಾಕ್ರಮಶಾಲಿಯು, ಸಮಾಧಾನದ ಪ್ರಭು, ನಿತ್ಯನ ತಂದೆಯು, ಅದ್ಭುತ ಸ್ವರೂಪನು, ಆಲೋಚನೆ ಕರ್ತನು, ಆರೋಗ್ಯದಾಯಕನಾದ ದೇವರು ನೀವೇ ಆಗಿದ್ದೀರಿ ಸ್ವಾಮಿ. ದೇವರೇ, ಇದನ್ನು ಕೇಳುತ್ತಿರುವ ನನ್ನ ಸಹೋದರಿ ಕೂಡ ಇವತ್ತಿನ ಸಂದೇಶದಲ್ಲಿ ಏನಾದರೂ ತಪ್ಪಿ ಹೋಗಿದ್ದರೆ ಅವರನ್ನು ಕ್ಷಮಿಸಿರಿ. ಶಾಂತಿ, ಸಮಾಧಾನ, ಆರೋಗ್ಯ, ವಿಶೇಷವಾದ ಜ್ಞಾನವನ್ನ ಕೊಟ್ಟು ಅವರು ಪಶ್ಚಾತ್ತಾಪ ಪಡುವ ಹಾಗೆಯೂ ನೀವು ಪವಿತ್ರ ಆತ್ಮನ ಮೂಲಕ ನಡೆಸಿರಿ. ಅವರನ್ನು ಆಶೀರ್ವದಿಸಿರಿ. ಪಾಪ ಪರಿಹಾರ, ರಕ್ಷಣೆ ನಿಮ್ಮಿಂದಲೇ ಹೊರತು ಬೇರೆ ಯಾರಿಂದಲೂ ಇಲ್ಲ. ನಿಮ್ಮೆಲ್ಲ ಉಪಕರಣಗಳಿಗಾಗಿ ಕೃತಜ್ಞತಾ ವಂದನೆಗಳು. ಅವರು ಗಂಡ ಹೆಂಡತಿ ಮಕ್ಕಳು ಹೋದಲ್ಲಿ ಬಂದಲ್ಲಿ, ವಿದ್ಯೆ ಬುದ್ಧಿ, ಎಲ್ಲ ಕೆಲಸ ಕಾರ್ಯಗಳಲ್ಲಿ, ಪ್ರಾಣಿ ಪಕ್ಷಿ, ಹೊಲದ ಕೆಲಸಗಳು ಎಲ್ಲವನ್ನು ಹೇರಳವಾಗಿ ಆಶೀರ್ವದಿಸಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂತಹ ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಕೂಡ ಎಲ್ಲ ರೀತಿಯಲ್ಲಿ ಹೇರಳವಾಗಿ